ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇಲ್ಲಿ ಸನ್ನಿಹಿತರಾದ ಶ್ರೀನಿವಾಸ ದೇವರ ಹಾಗೂ ಪದ್ಮಾವತಿ ದೇವಿಯರ ಪಾದಾರವಿಂದಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ, ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಪೂಜ್ಯ ಆಚಾರ್ಯರಿಗೆ, ಪೂಜ್ಯ ಕಟ್ಟಿ ಆಚಾರ್ಯರಿಗೆ ಹಾಗೂ ವಿದ್ಯಾಧೀಶಾಚಾರ್ಯರಿಗೆ ನನ್ನ ಅನೇಕ ನಮಸ್ಕಾರಗಳನ್ನು ತಿಳಿಸ್ತಾ, ಅನೇಕ ಹಿರಿಯ ವಿದ್ವಾಂಸರು ಇಲ್ಲಿ ಆಸೀನರಾಗಿದ್ದಾರೆ. ಬಹಳ ಹೊತ್ತು ಮಾತನಾಡುವಂತಹ ಪ್ರಸಂಗ ಇದಲ್ಲ. ಯಾಕೆಂದರೆ ಈಗ ಭೋಜನದ ಸಮಯ, ಫಲಹಾರದ ಸಮಯ. ಇಂತಹ ಸಂದರ್ಭದಲ್ಲಿ ನಾನು ಹೇಳುವ ಮಾತು ಹೆಚ್ಚು ಮನಸ್ಸಿಗೆ ಹಿತ ಅನಿಸೋದಿಲ್ಲ. ಆದರೂ ಕೂಡ ಗುರುಗಳ ಆಜ್ಞಾರೂಪದಲ್ಲಿ ಈ ಒಂದು ವಾಕ್ಸೇವೆಯನ್ನು ಮಾಡೋದಕ್ಕೆ ಇಲ್ಲಿ ಉಪಸ್ಥಿತನಾಗಿದ್ದೇನೆ. ಅವರು ಹೇಳಿದಂತೆ ಕೆಲವೇ ನಿಮಿಷಗಳಲ್ಲಿ ನನ್ನ ಒಂದೆರಡು ಮಾತುಗಳನ್ನು ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ. ಹರಿಕಥಾಮೃತಸಾರದಲ್ಲಿ ಉಪಮಾನೋಕ್ತಿಗಳು ಅಂತ, ಉಪಮಾನ ಸಾಹಿತ್ಯಕ್ಕೆ ಇಬ್ಬರು ದಾಸರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಅದರಲ್ಲಿ ಒಬ್ಬರು ಕಾಳಿದಾಸ. ಸಂಸ್ಕೃತ ಕ್ಷೇತ್ರದಲ್ಲಿ ಕಾಳಿದಾಸರಿಗೆ ಇರತಕ್ಕಂತಹ ಒಂದು ವಿಶೇಷವಾದ ಏನೊಂದು ಹಿರಿಮೆ ಗರಿಮೆ ಇದೆ, ಆ ವಿಧವಾದಂತಹ ಒಂದು ವಿಶಿಷ್ಟವಾದ ಕೀರ್ತಿ, ಅದೇ ತರಹದ ಒಂದು ವಿಶೇಷವಾದಂತಹ ಪ್ರೌಢಿಮೆ ಅದು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಸಿಗ್ತಕ್ಕಂಥದ್ದು ಜಗನ್ನಾಥದಾಸರಿಗೆ. ಇವರು ಇಬ್ಬರು ದಾಸರೇ, ಒಬ್ಬರು ಕಾಳಿದಾಸರು, ಮತ್ತೊಬ್ಬ ಜಗನ್ನಾಥದಾಸರು. ಕಾಳಿದಾಸರು ಪ್ರಕೃತಿಯನ್ನು ವರ್ಣನೆ ಮಾಡಿದರು. ಪ್ರಕೃತಿಗಾಗಿ ಜಗತ್ತಿನ ವಿಷಯಗಳನ್ನು ಬಳಸಿ ಅವರು ತಮ್ಮ ಕಾವ್ಯವನ್ನು ಶ್ರೀಮಂತಗೊಳಿಸಿದರು. ಕಾವ್ಯದಲ್ಲಿ ಇವತ್ತು ಅನೇಕ ವಿಷಯಗಳನ್ನು ಕವಿಗಳು ಬಳಸ್ತಾರೆ. ಅದರಲ್ಲಿ ಒಂದು ಪ್ರಧಾನ ವಿಷಯವನ್ನು ಮಾಡಿಕೊಂಡದ್ದು ಸ್ತ್ರೀ. ಆ ಸ್ತ್ರೀ ಎನ್ನುವ ಪ್ರಧಾನ ವಿಷಯವನ್ನು ಎತ್ತಿಕೊಂಡು ಕಾಳಿದಾಸರು ತಮ್ಮ ವಿಶೇಷವಾದಂತಹ ಕಾವ್ಯಗಳನ್ನು ಉತ್ತಮವಾದ ರೀತಿಯಲ್ಲಿ ಜಗತ್ತಿಗೆ ನೀಡಿದರೆ, ಜಗನ್ನಾಥದಾಸರು ತಮ್ಮ ಕಾವ್ಯಗಳಲ್ಲಿ ಜಗನ್ನಾಥನನ್ನು ಬಳಸಿಕೊಂಡರು. ಜಗನ್ನಾಥನಿಗಾಗಿ ಜಗತ್ತಿನ ಎಲ್ಲ ಉಪಮೆಗಳನ್ನು, ಎಲ್ಲ ದೃಷ್ಟಾಂತಗಳನ್ನು ಜಗನ್ನಾಥನಿಗಾಗಿ ಮೀಸಲು ಮಾಡಿರ್ತಕ್ಕಂಥದ್ದು. ಇದು ಇಬ್ಬರು ಕವಿಗಳಲ್ಲಿ ಇರ್ತಕ್ಕಂತಹ ಒಂದು ವೈವಿಧ್ಯತೆ. ಇವತ್ತು ನಾವು ಇಲ್ಲಿ ನೋಡ್ತಾ ಇರುವಂಥದ್ದು ಹರಿಕಥಾಮೃತ ಸಾರದ ಉಪಮಾನಗಳು ಅಂತ. ಉಪಮಾನಗಳು ಅಂತಂದಾಗ ಯಾವುದೇ ಒಂದು ವಿಷಯವನ್ನು ವರ್ಣನೆ ಮಾಡುವಾಗ ನಾವು ಜನರಿಗೆ ಮನಮುಟ್ಟುವಂತೆ ಹೇಳ್ತಕ್ಕಂತಹ ದೃಷ್ಟಾಂತಗಳೇನಿದೆ ಅವುಗಳನ್ನು ಉಪಮಾನ ಅಂತ ಕರೀತಾರೆ. ಜಗನ್ನಾಥದಾಸರ ಈ ದೀರ್ಘವಾದ ಹರಿಕಥಾಮೃತಸಾರ ಕೃತಿಯಲ್ಲಿ 250ಕ್ಕೂ ಮಿಗಿಲಾಗಿ ದೃಷ್ಟಾಂತಗಳನ್ನು ದಾಸರು ತಮ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ. ಅಂತಹ ಅದ್ಭುತವಾದ ಪಾಂಡಿತ್ಯ ಇವತ್ತು ವ್ಯಾಸ ಸಾಹಿತ್ಯದಲ್ಲಿ ಅನೇಕ ವಿಷಯಗಳನ್ನು ನಾವು ಅದರ ರಸವನ್ನು ಆಸ್ವಾದನೆ ಮಾಡ್ತೇವೆ. ದಾಸ ಸಾಹಿತ್ಯದಲ್ಲಿ ಇಂತಹ ರಸ ಇದೆ ಏನು ಅಂತ ನಾವು ಒಮ್ಮೆ ಮೆಲುಕು ಹಾಕಲಿಕ್ಕೆ ಬಂದಾಗ ಹರಿಕಥಾಮೃತ ಸಾರ ನಮ್ಮ ಕಣ್ಣ ಎದುರಿಗೆ ಎದ್ದು ಕಾಣುತ್ತದೆ. ಹರಿಕಥಾಮೃತ ಸಾರದಲ್ಲಿ ಹೆಜ್ಜೆ ಹೆಜ್ಜೆಗೆ ಜಗನ್ನಾಥದಾಸರು ಒಂದು ಕಡೆಗೆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಬೇಕು, ಅದಕ್ಕೆ ಲೋಕದ ದೃಷ್ಟಾಂತಗಳನ್ನು ಹೊಂದಿಸಬೇಕು. ಹೀಗೆ ಜಗನ್ನಾಥದಾಸರು ಒಂದು ಶಿಷ್ಟವಾದ ಭಗವಂತನ ಸೇವಾರೂಪದಲ್ಲಿ ಉಪಮಾ ಸಾಹಿತ್ಯಕ್ಕೆ ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿರತಕ್ಕಂತಹ ಧೀಮಂತ ಪುರುಷರು.
ಇವರ ಕೃತಿಯಲ್ಲಿ ಆರಂಭದಲ್ಲಿಯೇ ಮಂಗಲಾಚರಣ ಸಂಧಿಯಲ್ಲೇನೆ ಅವರು ಕೊನೆಯಲ್ಲಿ ಮಂಗಲಾಚರಣ ಸಂಧಿಯ ಕೊನೆಯ ಪದ್ಯದಲ್ಲಿ ಹೇಳುವಾಗ ಪರಿಮಳವು ಸುಮನದೊಳಗನಲವು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲೇ. ನಾನು ಪೂರ್ಣ ಪದ್ಯವನ್ನು ಓದೋದಿಲ್ಲ, ಯಾಕೆಂದರೆ ಎಷ್ಟು ನನ್ನ ಸಮಯ ಇದೆ, 250 ಉಪಮಾನಗಳನ್ನು ನಾನು ಮುಟ್ಲಿಕ್ಕಾಗೋದಿಲ್ಲ, ನಿಶ್ಚಯ ಇದೆ. ಆದರೆ ಸಾಧ್ಯವಾದಷ್ಟು ಎಲ್ಲಿ ನನಗೆ ಸಮಯ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಷ್ಟನ್ನು ಸಂಗ್ರಹ ಮಾಡ್ತಾ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲಿಗೆ ಜಗನ್ನಾಥದಾಸರು ಒಂದು ಸುಂದರವಾದ ದೃಷ್ಟಾಂತವನ್ನು ಆರಂಭದಲ್ಲಿಯೇ ಕೊಡ್ತಾರೆ. ಏನು ಅಂದರೆ ಭಗವಂತನ ಜ್ಞಾನ ನಾವು ಮಾಡಿಕೊಳ್ಬೇಕು. ಭಗವಂತನ ಜ್ಞಾನ ಮಾಡಿಕೊಳ್ಳೋದು ಹೇಗೆ? ಇವತ್ತು ಅನೇಕ ಜನ ನಮಗೆ ಕೇಳ್ತಾರೆ, ಮಾತನಾಡ್ತಾ ಇರುವಾಗ, ಹೊರಗಡೆ ಲೋಕದಲ್ಲಿ ನಾವು ಸಂಚಾರ ಮಾಡುವಾಗ, ವ್ಯವಹಾರದಲ್ಲಿರುವಾಗ ದೇವರಿದ್ದಾನೆ ಅಂತ ಹೇಳ್ತೀರಿ. ದೇವರನ್ನು ನಾವು ಹೇಗೆ ತಿಳಿಬೇಕು? ದೇವರನ್ನು ತಿಳಿಯೋ ಬಗೆ ಹೇಗೆ? ದೇವರನ್ನು ಪ್ರಮಾಣಗಳಿಂದ ತಿಳಿಯಬೇಕು. ಸರಿ, ಪ್ರಮಾಣದಿಂದ ತಿಳಿಯಬೇಕು ಅನ್ನೋದನ್ನು ಒಪ್ಪೋಣ. ಆದರೆ ನಮ್ಮ ಅನುಭವಕ್ಕೂ ಒಂದಿಷ್ಟು ಬರಬೇಕದು. ಅನುಭವಕ್ಕೆ ಬರಬೇಕು ಅಂದರೆ ಅದನ್ನು ಹೇಗೆ ನಾವು ತಿಳಿಯಬೇಕು? ಅದಕ್ಕೆ ನಾವು ಉಪನಿಷತ್ತಿನಲ್ಲಿ ಒಂದು ಕಥೆಯನ್ನು ಕೇಳ್ತೇವೆ. ಒಬ್ಬ ಋಷಿಕುಮಾರ ತನ್ನ ತಂದೆಯ ಜೊತೆಗೆ ಮತ್ತೆ ಚರ್ಚೆಯನ್ನು ಮಾಡ್ತಾನೆ. ದೇವರಿದ್ದಾನೆ ಅಂತ ನೀನು ಹೇಳ್ತಾ ಇದ್ದೀಯಲ್ಲ, ದೇವರಿದ್ದರೆ ಯಾಕೆ ಕಾಣೋದಿಲ್ಲ ಅಂತ. ಅದಕ್ಕೆ ಆ ತಂದೆ ಹೇಳ್ತಾನೆ, ನೀರು ತೆಗೆದುಕೊಂಡು ಬಾ. ಒಂದು ಸಣ್ಣ ಥಾಲಿಯಲ್ಲಿ ನೀರನ್ನು ತೆಗೆದುಕೊಂಡು ಬರ್ತಾನೆ. ಆ ನೀರಿನಲ್ಲಿ ಉಪ್ಪು ಹಾಕುವಂತಾನೆ, ಅದನ್ನು ಕಲಕುವಂತಾನೆ, ಅದನ್ನು ಆಚಮನೆ ಮಾಡುವಂತಾನೆ. ಮೇಲೆ ಆಚಮನ ಮಾಡ್ತಾನೆ. ಏನಿದೆ ರುಚಿ ಅಂತ ಕೇಳಿದ. ಲವಣಂ ಅಂತ ಹೇಳ್ತಾನೆ. ಮಧ್ಯದಲ್ಲಿರುವ ನೀರನ್ನು ಆಚಮನ ಮಾಡು, ಆಗಲೂ ಲವಣ ಅಂತಂದ. ಕೆಳಗೆ ಇರುವ ನೀರನ್ನು ಆಚಮನ ಮಾಡು ಅಂದಾಗ ಆಗಲೂ ಲವಣ ಅಂತಂದ. ಹಾಗಾದರೆ ಲವಣ ಇದೆ ಅಂತ ಹೇಳ್ತಾ ಇದ್ದೀಯಲ್ಲ, ಕಾಣ್ತಾ ಇಲ್ಲಲ್ಲ. ಲವಣ ಇದ್ದದ್ದಾದರೆ ಕಾಣಬೇಕಾಗಿತ್ತು. ಕಾಣೋದಿಲ್ಲ ಅಂದಮೇಲೆ ಲವಣ ಇಲ್ಲ ಅಂತ ಹೇಳಬೇಕಲ್ಲ. ಲವಣ ಇದೆ ಅಂತ ನೀನು ಹೇಳ್ತಾ ಇದ್ದೀಯಲ್ಲ, ಹಾಗಾದರೆ ದೇವರು ಹೀಗೆ ಜಗತ್ತಿನಲ್ಲಿ ಇರೋದು. ದೇವರು ಅದೃಶ್ಯನಾಗಿ, ಅವ್ಯಕ್ತನಾಗಿ ಜಗತ್ತಿನ ತುಂಬೆಲ್ಲ ವ್ಯಾಪಿಸಿ ಇದ್ದಾನೆ ಅಂತ. ಇದು ಉಪನಿಷತ್ತು ಕೊಡುವಂತಹ ಒಂದು ಸಂದೇಶ. ಆದರೆ ಜಗನ್ನಾಥದಾಸರು ಎಷ್ಟು ಮನಮುಟ್ಟುವಂತೆ ಈ ವಿಷಯವನ್ನು ಈ ಆರಂಭದ ತಮ್ಮ ಮಂಗಲಾಚರಣ ಸಂಧಿಯಲ್ಲಿ ಕೊನೆಯಲ್ಲಿ ಹೇಳ್ತಾರೆ. ಪರಿಮಳವು ಸುಮನದೊಳಗೆ. ಒಂದು ಹೂವಿನಲ್ಲಿ ಪರಿಮಳ ಇದೆ. ಆ ಪರಿಮಳ ಅದು ಕಣ್ಣಿಗೆ ಕಾಣ್ತದೋ? ಕಾಣೋದಿಲ್ಲ. ಆದರೆ ಕಣ್ಣಿಗೆ ಕಾಣದೇ ಇದ್ದರೂ ಹಾಗಾದರೆ ಘ್ರಾಣೇಂದ್ರಿಯಕ್ಕೆ ಕಾಣಿಸ್ತದಲ್ಲ, ಘ್ರಾಣೇಂದ್ರಿಯದಿಂದ ಅದು ಆಸ್ವಾದ್ಯವಾಗ್ತದಲ್ಲ, ಇಂದ್ರಿಯದಿಂದ ಗ್ರಾಹ್ಯವಂತೂ ಆಗ್ತದಲ್ಲ. ಅದಕ್ಕೆ ದಾಸರು ಸುಮ್ಮನೆ ಕೂಡಲಿಲ್ಲ. ಮುಂದೆ ಅನಲನು ಅರಣಿಯೊಳಗಿಪ್ಪಂತೆ ಅಂತ ಮುಂದಿನ ದೃಷ್ಟಾಂತಕ್ಕೆ ಬಂದರು. ಕಣ್ಣಿಗೆ ಕಾಣದೇ ಇರುವುದು ಅಂದಾಗ ಸುಮನದೋಳು ಪರಿಮಳವು ಸುಮನದೊಳಗೆ ಅಂತ ಒಂದು ದೃಷ್ಟಾಂತ ಕೊಟ್ಟರು. ಅದರ ಮುಂದಿನ ದೃಷ್ಟಾಂತ ಇನ್ನೂ ಸ್ವಾರಸ್ಯವಾಗಿದೆ. ಏನು ಅಂದರೆ ಕಣ್ಣಿಗೆ ಕಾಣೋದಿಲ್ಲ, ಕಿವಿಗೆ ಕೇಳೋದಿಲ್ಲ, ಮತ್ತು ಅದರ ರಸ ಆಸ್ವಾದನೆ ಆಗೋದಿಲ್ಲ, ಅದರ ಗಂಧ ಆಘ್ರಾಣನೆ ಆಗೋದಿಲ್ಲ. ಏನೂ ಆಗದೆ ಹೋದರೂ ಮತ್ತು ಅರಣಿಯೊಳಗೆ ಅನಲ ಇದೆ ಅಂತ ಸ್ಪಷ್ಟವಾಗಿ ಆ ಅರಣಿ ಮಥನವನ್ನು ಮಾಡಿದಾಗ ಆ ಅರಣಿಯಿಂದ ಮತ್ತು ಅಗ್ನಿ ಉತ್ಪನ್ನವಾಗಿರ್ತಕ್ಕಂಥದ್ದು, ಆ ಅಗ್ನಿ ಪ್ರಜ್ವಲಿಸ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ದೇವರು ಅಗ್ನಿಯ ರೂಪದಲ್ಲಿ, ಅರ್ಥಾತ್ ಕಟ್ಟಿಗೆಯಲ್ಲಿ ಅಗ್ನಿ ಹೇಗೆ ಅಂತರ್ಧಾನವಾಗಿ ಆ ಅರಣಿಯನ್ನು ಮಥನ ಮಾಡಿದಾಗ ಅಲ್ಲಿ ಅಗ್ನಿ ತಾನು ಪ್ರಜ್ವಲಿಸಬೇಕೋ ಹಾಗೆ ಭಗವಂತ ಈ ಜಗತ್ತಿನಲ್ಲಿ ಇದ್ದಾನೆ. ಅವನನ್ನು ಚರ್ಚೆ ಮಾಡಿದರೆ, ಅವನ ಮಹಿಮೆಯನ್ನು ಕೊಂಡಾಡಿದರೆ, ಅವನ ಸರ್ವೋತ್ತಮತ್ವವನ್ನು ಗುಣಗಾನ ಮಾಡಿದರೆ ನಿಶ್ಚಿತವಾಗಿ ದೇವರು ಕಾಣಿಸ್ತಾನೆ ಅನ್ನುವ ಭರವಸೆಯನ್ನು ಜಗನ್ನಾಥದಾಸರು ಈ ಪದ್ಯದಿಂದ ಮೂಡಿಸ್ತಾರೆ. ಇಷ್ಟು ಸುಂದರವಾಗಿರ್ತಕ್ಕಂತಹ ಮಾತನ್ನು ಮೊದಲನೇ ಸಂಧಿಯಲ್ಲಿ ಗುರುಗಳು ಹೇಳಿ, ಮುಂದೆ ಎರಡನೇ ಸಂಧಿಯಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಅಂದರೆ, ನಾನು ಕನ್ನಡದಲ್ಲಿ ಈ ಕೃತಿಯನ್ನು ಬರೆದಿದ್ದೇನೆ. ಕನ್ನಡದ ಕೃತಿ ಇದು. ದೇವರಿಗೆ ಹೇಗೆ ಪ್ರೀತಿ ಆಗಬೇಕು? ದೇವರು ಇದನ್ನು ಸ್ವೀಕಾರ ಮಾಡಬೇಕಲ್ಲ. ಯಾಕೆ ಅಂತಂದರೆ ಇತರ ಭಾಷೆಗಳಲ್ಲಿರ್ತಕ್ಕಂತಹ ಕೃತಿಗಳು ಇದು ಸಂಸ್ಕೃತದ ಭಾಷೆಯಲ್ಲಿರ್ತಕ್ಕಂತಹ ಕೃತಿಗಳಾಗೋದಿಲ್ಲ.
ಸಂಸ್ಕೃತದ ಶಬ್ದಗಳಿಂದ, ದೇವವಾಣಿ ಗೀರ್ವಾಣವಾಣಿಯಿಂದ ಮತ್ತು ಸ್ತೋತ್ರ ಮಾಡಿರ್ತಕ್ಕಂಥವುಗಳಿಂದ ಪರಮಾತ್ಮ ಪ್ರೀತನಾಗ್ತಾನೆ ಅಂತ ಶಾಸ್ತ್ರ ಇದೆ. ನಾನು ಆಡ್ತಕ್ಕಂತಹ ಮಾತುಗಳು ಕನ್ನಡದ ಮತ್ತು ಶಬ್ದಗಳು, ಇಂತಹ ಶಬ್ದಗಳಿಂದ ದೇವರು ಪ್ರೀತನಾಗ್ತಾನೇನೋ. ಅದಕ್ಕೆ ದಾಸರು ಒಂದು ಭರವಸೆ ಕೊಡ್ತಾರೆ, ಏನು ಅಂದರೆ ನಿಶ್ಚಿತವಾಗಿ ದೇವರು ಪ್ರೀತನಾಗ್ತಾನೆ ಅಂತ. ಅದಕ್ಕೆ ಎರಡನೆಯ ಸಂಧಿಯಲ್ಲಿ, ಕರುಣಾಸಂಧಿಯಲ್ಲಿ ಎರಡನೇ ಪದ್ಯ, ಮಳೆಯ ನೀರೋಣಿಯೊಳು ಪರಿಯಲು ಬಳಸರೋರೊಳಗಿದ್ದ ಜನರ ಜಲವು ಹೆದ್ದೊರೆ ಗೊಡೆ ಮಜ್ಜನ ಪಾನಗೈದಪರು. ಬಹಳ ಸುಂದರವಾಗಿ ದೃಷ್ಟಾಂತವನ್ನು ಕೊಡ್ತಾರೆ. ಮಳೆ ಜೋರಾಗಿ ಬಂದು ನೀರು ಹರಿಯುತ್ತದೆ. ಆ ನೀರು ಹರಿಯುವಾಗ ಮಳೆ ಬಿದ್ದು ನೀರು ಹರಿಯುವಂತಹ ಅದು ಓಣಿಯಲ್ಲಿ ಬಂದರೆ ಅದನ್ನು ಯಾರೂ ಉಪಯೋಗಿಸೋದಿಲ್ಲ, ಅದು ಅಶುದ್ಧ ಅಂತ ಹೇಳಿ ಅದನ್ನು ಪರಿತ್ಯಾಗ ಮಾಡ್ತಾರೆ. ಅದೇ ಮಳೆ ನೀರು ಉತ್ತಮವಾದಂತಹ ಶ್ರೇಷ್ಠವಾದ ತೀರ್ಥಗಳಿಗೆ ಬಂದು ಸೇರಿದರೆ, ಸಮುದ್ರಕ್ಕೆ ಸೇರಿದರೆ, ಗಂಗಾದಿ ತೀರ್ಥಗಳಿಗೆ ಸೇರಿದರೆ ಅದು ಅತ್ಯಂತ ಪವಿತ್ರವಾದ ನೀರು. ಅದನ್ನು ಅವಶ್ಯವಾಗಿ ಎಲ್ಲ ಸಜ್ಜನರು ಜ್ಞಾನಿಗಳು ಸ್ವೀಕಾರ ಮಾಡ್ತಾರೆ. ಹೇಗೋ ಹಾಗೆ ನಾನು ಕೂಡ ಈ ಒಂದು ಮಾತನ್ನು, ನನ್ನ ಮಾತು ಅಥವಾ ಯಾವುದೋ ಒಂದು ವಿಷಯವನ್ನು ಹೇಳೋದಕ್ಕೆ ಅಂತ ನಾನು ಮಾತು ಆರಂಭ ಮಾಡಿದರೆ ಇದಕ್ಕೆ ಅಷ್ಟು ಬೆಲೆ ಇರ್ತಾ ಇರಲಿಲ್ಲ. ಈ ಮಾತನ್ನು ಒಯ್ದು ಮತ್ತು ಪರಮಾತ್ಮನ ಸರ್ವೋತ್ತಮತ್ವವನ್ನು, ಭಗವಂತನ ಪಾರಮ್ಯವನ್ನು ಕೊಂಡಾಡುವಂತಹ ಶಾಸ್ತ್ರಗಳ ಸಮನ್ವಯದಲ್ಲಿ ಇದನ್ನು ಪರ್ಯವಸಾನ ಮಾಡ್ತಾ ಇದ್ದೇನೆ. ಹೀಗಾಗಿ ಈ ಮಾತು ಇದು ಸಜ್ಜನರಿಂದ, ಜ್ಞಾನಿಗಳಿಂದ ಗ್ರಾಹ್ಯವಾಗ್ತದೆ, ಸಜ್ಜನರು ಇದನ್ನು ಸ್ವೀಕಾರ ಮಾಡ್ತಾರೆ ಅಂತ ಟೀಕಾಕೃತ್ಪಾದರು ತತ್ವಪ್ರಕಾಶಿಕಾ ಮಂಗಲ ಪದ್ಯದಲ್ಲಿ ಗಂಗಾ ಸಂಗೇನ ನೈರ್ಮಲ್ಯಂ ರಥ್ಯಾದ್ಭಿರ್ಲಭ್ಯತೆ ಯತಃ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಹ ಅಂತ ಆ ಛಾಯೆಯಲ್ಲಿ, ಆ ಪದ್ಯದ ಛಾಯೆಯಲ್ಲಿ ಜಗನ್ನಾಥದಾಸರು ಈ ಅಪರೂಪದ ಒಂದು ಮಾತನ್ನು ಇಲ್ಲಿ ತಿಳಿಸ್ತಾರೆ. ಮುಂದೆ ಜಗನ್ನಾಥದಾಸರ ಅದೇ ಕರುಣಾಸಂಧಿಯಲ್ಲಿ ಅವರ ಗ್ರಂಥದ ಮತ್ತೊಂದು ಉಪಮೆಯನ್ನು ನಾವು ನೋಡೋದಾದರೆ ಬಹಳ ಸುಂದರವಾಗಿ ಜಗನ್ನಾಥದಾಸರು ಹೇಳ್ತಾರೆ. ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕುಮಿ ಲೋಲಭಕುತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ಮಕ್ಕಳು ಏನೇನೋ ಮಾತಾಡ್ತಿರ್ತವೆ ಮನೆಯಲ್ಲಿ, ಮಾತು ಬರ್ತಾ ಇರೋದಿಲ್ಲ, ಮಾತು ಬಂದರೂ ಬೇಡವಾದ ಮಾತುಗಳನ್ನು ಆಡ್ತಿರ್ತವೆ, ಮನಸ್ಸಿಗೆ ಹಿಂಸೆ ಆಗ್ತಿರ್ತದೆ. ಯಾಕೆ ಹೀಗೆಲ್ಲ ಮಕ್ಕಳು ಮಾತಾಡ್ತಾರೆ? ಪಕ್ಕದ ಮನೆಯ ಮಕ್ಕಳು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಹಾಡು ಹೇಳು ಅಂದರೆ ಹಾಡು ಹೇಳ್ತವೆ, ಮತ್ತು ಬೇರೆ ಬೇರೆ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತವೆ. ನಮ್ಮ ಮಕ್ಕಳು ಈಗ ಹೇಗೆ ಆಡ್ತವೆ ಅಂತ ಮನಸ್ಸಿನಲ್ಲಿ ಬೇಸರ ಇರ್ತದೆ. ಬೇಸರ ಇದ್ದರೂ ತಾಯಿಯಾದವಳು ಆ ಮಕ್ಕಳ ಭಾಷಣವನ್ನು, ಕಲಭಾಷಣವನ್ನು ಅವಳು ಸಹನೆ ಮಾಡ್ತಾಳೆ. ಅದನ್ನು ತಾನು ಆಸ್ವಾದನೆ ಮಾಡಿ ಅದನ್ನು ಕೇಳಿ ಮತ್ತೆ ಅವರಿಗೆ ಕೆಟ್ಟ ಮಾತುಗಳನ್ನು ಆಡಿದರೆ ಬುದ್ಧಿವಾದ ಹೇಳ್ತಾಳೆ. ಒಳ್ಳೆಯ ಮಾತುಗಳನ್ನು ಆಡಿದರೆ ನಿನ್ನ ಭಾವ ಚೆನ್ನಾಗಿದೆ, ಮಾತೇನೋ ಇರಲಿ, ಶಬ್ದಗಳೇನೋ ಇರಲಿ, ಭಾವ ಚೆನ್ನಾಗಿದೆ ಅಂತ ಹೇಳಿ ಮಕ್ಕಳನ್ನು ತಾಯಿ ಪ್ರೋತ್ಸಾಹಿಸ್ತಾಳಂತೆ. ಹಾಗೆ ಪರಮಾತ್ಮ ನಾವು ಆಡುವಂತಹ ಮಾತುಗಳೆಲ್ಲ ಪುಟ್ಟ ಮಕ್ಕಳು ಜಗಳದ ಮಾತುಗಳನ್ನು ಆಡ್ತಾವಲ್ಲ, ವ್ಯರ್ಥ ಮಾತುಗಳನ್ನು ಆಡ್ತಾವಲ್ಲ, ಆ ತರಹದ ಮಾತುಗಳನ್ನು ನಾವು ದೇವರ ಮುಂದೆ ಆಡ್ತಿರ್ತೇವೆ. ನಾವು ದೇವರ ಪೂಜೆಗೆ ಅಂತ ಕುಳಿತಿರ್ತೇವೆ, ಲೋಕವಾರ್ತೆಯನ್ನೆಲ್ಲ ಅಲ್ಲೇ ಮಾಡ್ತಿರ್ತೇವೆ. ಯಾರೋ ಹಿರಿಯರು ಬಂದಿರ್ತಾರೆ, ಅವರಿಗೆ ಮಾತಾಡ್ತೇವೆ. ಹೀಗೆ ಅನೇಕ ತಪ್ಪುಗಳನ್ನು ಮಾಡ್ತಾ ನಮ್ಮ ಮಾತುಗಳನ್ನು ನಾವು ಮತ್ತೆ ಆಡ್ತೇವೆ. ಅದಕ್ಕೆ ಜಗನ್ನಾಥದಾಸರು ಅಂತಾರೆ, ಹೇಗೆ ತಾಯಿಯಾದವಳು ತನ್ನ ಮಗುವಿನ ಕಲಭಾಷೆಯನ್ನು ಅವಳು ಅದನ್ನು ಮತ್ತೆ ಆನಂದಿಸ್ತಾಳೆ, ಸಂತೋಷ ಪಡ್ತಾಳೆ. ಹಾಗೆ ಪರಮಾತ್ಮ ನಾವು ಮಾಡುವಂತಹ ಏನೊಂದು ಸಣ್ಣ ಮತ್ತು ಸ್ತುತಿ ಇದೆ, ಸ್ತೋತ್ರ ಇದೆ, ಆ ಸ್ತೋತ್ರದಲ್ಲಿ ಏನು ಬಹಳ ಅರ್ಥ ಇರೋದಿಲ್ಲ, ಶಬ್ದಗಳೇ ಸರಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ. ಹಾಗಿದ್ದರೂ ಕೂಡ ಮತ್ತೆ ದೇವರು ಆ ಮಗು ತಾನು ಮಾತನಾಡುವಾಗ ಅನೇಕ ಮತ್ತು ಸ್ಖಾಲಿತ್ಯಗಳನ್ನು ವ್ಯಕ್ತ ಮಾಡಿದರೂ ತಾಯಿ ಅದನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡು ಮಗುವನ್ನು ಸಂತೈಸುವಂತೆ ಹಾಗೆ ಪರಮಾತ್ಮ ನಾವು ಎಂತಹ ಮಾತುಗಳನ್ನು ಆಡಿದರೂ ಮತ್ತು ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಆ ರೀತಿಯಾಗಿ ಪರಮಾತ್ಮ, ಅದಕ್ಕೆ ನಮ್ಮ ಗುರುಗಳು ಮೇಲಿನ ಮೇಲೆ ಹೇಳ್ತಿರ್ತಾರೆ, ಏನು ಅಂದರೆ ಸ್ತವ್ಯ ಸ್ತೋತ ಸ್ತುತಿಪ್ರಿಯ,
ದೇವರನ್ನು ಸ್ತೋತ್ರ ಮಾಡಿದರೆ ಅವನಿಗೆ ಬಹಳ ಪ್ರೀತಿ ಅಂತ, ನಿರಂತರವಾಗಿ ಸ್ತೋತ್ರ ಮಾಡ್ತಾ ಇರಬೇಕು ಅಂತ. ಇದನ್ನು ಮೇಲಿಂದ ಮೇಲೆ ತಮ್ಮ ಅನುಗ್ರಹ ಸಂದೇಶದಲ್ಲಿ ಗುರುಗಳು ಹೇಳ್ತಿರ್ತಾರೆ. ನಾವು ಆಡುವ ಶಬ್ದ ಅದು ವೇದಗಳ ಶಬ್ದನೇ ಆಗಿರಬೇಕು ಅಂತಲ್ಲ, ಪುರಾಣಗಳ ಶಬ್ದನೇ ಆಗಿರಬೇಕು ಅಂತಲ್ಲ. ದೇವರನ್ನು ಸ್ಮರಣೆ ಮಾಡೋದಕ್ಕೆ ಅವನ ನಾಮಗಳು ಸಾಕು. ಅವನ ನಾಮಗಳನ್ನು ಶ್ರದ್ಧೆಯಿಂದ ನಾವು ಆಡ್ತಾ ಇದ್ದರು ಅಥವಾ ಹೇಗೋ ಏನೋ ಮಾತನಾಡ್ತಾ ಶಬ್ದಗಳನ್ನು ಆಡಿದರೂ ಕೂಡ ದೇವರು ಅದನ್ನು ತಾನು ಆಲಿಸಿ ಅನುಗ್ರಹಿಸ್ತಾನೆ, ತಾನು ಸಂತೋಷ ಪಡ್ತಾನೆ ಅಂತ. ಆ ರೀತಿಯಾಗಿ ಪರಮಾತ್ಮ ತಾನು ಭಕ್ತರನ್ನು ಅನುಗ್ರಹ ಮಾಡ್ತಾನೆ ಅನ್ನೋದಕ್ಕೆ ಬಹಳ ಸುಂದರವಾಗಿ ದೃಷ್ಟಾಂತವನ್ನು ಕೊಡ್ತಾರೆ. ಇನ್ನೊಂದು ದೃಷ್ಟಾಂತವನ್ನು ಇದೇ ಕರುಣಾಸಂಧಿಯಲ್ಲಿ 25ನೇ ಪದ್ಯದಲ್ಲಿ ಹೇಳುವಾಗ, ಒಡಲ ನೆಲ ನಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ ಒಂದರೆ ಕ್ಷಣ ಅಂತಾರೆ. ಎಷ್ಟು ಸುಂದರವಾಗಿ ಮಾತಾಡ್ತಾರೆ ಅಂತಂದರೆ, ಮತ್ತು ನಾವು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ತೇವೆ ಅಂತ ಯಾವಾಗಲೂ ವಿಶ್ವಾಸದಿಂದ ನಾವು ಓಡಾಡ್ತಿರ್ತೇವೆ. ನಮ್ಮ ರಕ್ಷಣೆಗೆ ನಾವೇ ಜವಾಬ್ದಾರರು. ಇಲ್ಲಿಂದ ನಾನು ಎದ್ದು ಹೊರಗೆ ಹೋಗಬೇಕು, ನನ್ನ ಕೈಕಾಲುಗಳು ಮತ್ತು ಇಲ್ಲಿಂದ ಏಳ್ತದೆ, ಹೊರಗೆ ಹೋಗ್ತದೆ, ನಾನೇ ಸ್ವತಃ ಹೋದೆ ಅಂತ ನಾನು ಭಾವಿಸ್ತೇನೆ. ಆದರೆ ಸರ್ವಥಾ ಹಾಗೆ ಇಲ್ಲ ಅಂತ ಜಗನ್ನಾಥದಾಸರು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ಹೇಳುವಾಗ, ದೇವರು ನಮ್ಮ ಜೊತೆಗಿದ್ದಾನೆ ಅನ್ನೋದಕ್ಕಾಗಿ ನಾನು ಇಲ್ಲಿಂದ ಏಳೋದಕ್ಕೆ ಸಾಧ್ಯ, 2 ಹೆಜ್ಜೆ ಹಾಕೋದಕ್ಕೆ ಸಾಧ್ಯ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ಸಾಧ್ಯ. ದೇವರು ಹೇಗಿದ್ದಾನೆ? ನೆರಳಿನಂತೆ ಇದ್ದಾನೆ ಅಂತ ಹೇಳ್ತಾರೆ ಜಗನ್ನಾಥದಾಸ. ನೆರಳಿನಂತೆ ಇದ್ದಾನೆ. ಯಾದವಾರ್ಯರ ಚರಿತ್ರೆಯಲ್ಲಿ ಕೇಳ್ತೇವೆ, ಯಾದವಾರ್ಯರು ಯಾವಾಗಲೂ ಅವರು ಬಂಗಾರವನ್ನು ಹೊತ್ತುಕೊಂಡು ಓಡಾಡ್ತಿದ್ರಂತೆ. ಬಂಗಾರದ ಚೀಲಗಳನ್ನು ಹೊತ್ತುಕೊಂಡು ಓಡಾಡಬೇಕಂತ. ಇವರ ಕೈಯಲ್ಲಿ ಬಂಗಾರ ಇದೆ ಅಂತ ಅವರನ್ನು ಬಲಾತ್ಕಾರ ಮಾಡಿ ಆ ಬಂಗಾರವನ್ನು ಕಿತ್ಕೊಳ್ಬೇಕು ಅಂತ ಕಳ್ಳರು ಬರ್ತಾರೆ. ಕಳ್ಳರು ಬಂದರೆ ಎದುರಿಗೆ ಬರ್ತಾರೆ, ಅಲ್ಲೇನೋ ಘೋರವಾಗಿ ಒಂದು ರೂಪ ಕಾಣಿಸ್ತದೆ, ನರಸಿಂಹ ರೂಪ ಕಾಣಿಸಿದೆ. ಮತ್ತು ಹಿಂದೆ ಬರ್ತಾರೆ, ಅಲ್ಲಿ ಕೃಷ್ಣನ ರೂಪ ಕಾಣಿಸ್ತದೆ, ಎಡಬಲಗಳಲ್ಲಿ ರಾಮ ಲಕ್ಷ್ಮಣರು ಕಾಣಿಸ್ತಾರೆ. ಆಗ ಅವರು ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಂತೆ ಕಳ್ಳರು ಯಾದವಾರ್ಯರಿಗೆ. ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀರಿ ಅಂತ ಕೇಳಿದರೆ ಯಾದವಾರ್ಯರು. ಆಗ ಎಂತಹ ಮಹಾನುಭಾವರು ನೀವು, ನಿಮ್ಮ ಕೈಯಲ್ಲಿರುವಂತಹ ಸಂಪತ್ತನ್ನು ದೋಚಿಕೊಂಡು ಹೋಗೋಣ ಅಂತ ಬಂದರೆ ನಿಮ್ಮ ಸುತ್ತಲೂ ದೇವರು ನಿಂತು ಬಿಟ್ಟಿದ್ದಾನೆ. ಯಾದವಾರ್ಯರಂದರು, ನನಗೇ ಕಾಣಿಸಿಲ್ಲ ಅವನು, ನನಗೇ ಕಾಣದೆ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ನನ್ನನ್ನು ತನ್ನ ಭಕ್ತ ಅಂತ ತೋರಿಸಿದ್ದು ಇದೊಂದು ಅಹೋಭಾಗ್ಯ ಅಂತ ಯಾದವಾರ್ಯರು ನೆನೆಸ್ಕೊಳ್ತಾರೆ. ಅಂದರೆ ಸುತ್ತಲೂ ಪರಮಾತ್ಮ ತಾನು ನೆರಳಿನಂತೆ ನಮ್ಮ ಜೊತೆಗಿದ್ದಾನೆ ಅನ್ನೋದಕ್ಕೆ ಇದೊಂದು ಜ್ವಲಂತ ನಿದರ್ಶನ. ಅಂತಹ ಪರಮಾತ್ಮ ನೆರಳಿನಂತೆ ತಾನು ಇದ್ದು, ನೆರಳು ಏನು ಮಾಡ್ತದೆ? ನೆರಳು ನಾನು ಹೋದಲ್ಲೇ ಹೋಗ್ತದೆ, ನನಗೇನು ಬೇಕೋ ಅದನ್ನು ಮಾಡ್ತದೆ. ಅರ್ಥಾತ್ ನಾನೇನೇನು ಮಾಡ್ತೇನೆ ದೇವರು ಅದನ್ನು ಅಡ್ಡಿಪಡಿಸೋದಿಲ್ಲ. ನಾನು ಸುಖವಾಗಿರಬೇಕು ಅಂದರೆ ದೇವರಂತಾನೆ ಅಂತಹ ಕರ್ಮ ನಿನಗಿದೆ, ಸುಖ ಕೊಡ್ತೇನೆ. ಮಹಾಪಾಪಗಳನ್ನು ಮಾಡಿದಾಗ ಆ ಸುಖವನ್ನು ಕೊಡದೇ ಇರಬಹುದು ಕರ್ಮಗಳಿಗೆ ಅನುಗುಣವಾಗಿ, ಆದರೆ ಆ ಕಾಲದಲ್ಲಿ ಜೀವನಿಗೆ ಬೇಕಾದದ್ದನ್ನೇ ದೇವರು ಕೊಡ್ತಾ ಹೋಗ್ತಾನೆ. ನೆರಳಿನಂತೆ ಇದ್ದಾನೆ. ಛಾಯಾ ಅಂತ ಕರೀತಾರೆ. ಹೆಂಡತಿ ನೆರಳಿನಂತೆ ಇರ್ತಾಳೆ ಗಂಡನಿಗೆ ಅಂತ. ಏನಿದರ ಅರ್ಥ? ಗಂಡ ಹೇಗೆ ಹೋಗ್ತಾನೆ ಹಾಗೇ ಹೋಗ್ತಿರ್ತಾಳೆ. ಗಂಡನಿಗೆ ಅನುಕೂಲವಾಗಿ ಅವಳು ಗಮನವನ್ನು ಮಾಡ್ತಾಳೆ. ಹಾಗೆ ಪರಮಾತ್ಮ ನಮಗೆ ಹೇಗೆ ಬೇಕೋ ಹಾಗೆ ದೇವರು ನಮ್ಮ ಜೊತೆಗೆ ಬರ್ತಾನೆ, ನಮ್ಮನ್ನು ಅನುಗ್ರಹಿಸ್ತಾನೆ ಅಂತನ್ನುವಂತಹ ಒಂದು ವಿಶೇಷವಾದ ಮಹಿಮೆಯನ್ನು ಜಗನ್ನಾಥದಾಸರು ಇಲ್ಲಿ ಹೇಳ್ತಾ, ನಮ್ಮ ಪೂಜ್ಯ ಕಟ್ಟಿಯಾಚಾರ್ಯರು ಮೇಲಿಂದ ಮೇಲೆ ಈ ದೃಷ್ಟಾಂತದ ಬಗ್ಗೆ ಹೇಳ್ತಿರ್ತಾರೆ. ಕಣ್ಣಿಗೆಯವೆ ಎಂದದಲ್ಲಿ ಕೈಮೈ ತಿಣ್ಣಿಗೊದಗುವ ತೆರದಿ ಪಲ್ಗಳು ಪಣ್ಣು ಫಲಗಳ ನಗಿದು ಜಿಹ್ವೆಗೆ ರಸವ ನೀವಂತೆ. ಯಾವಾಗಲೂ ಆಚಾರ್ಯರು ಹರಿಕಥಾಮೃತಸಾರ ಬಗ್ಗೆ ಮಾತಾಡಿದರೆ ಈ ದೃಷ್ಟಾಂತ ಹೇಳದೆ ಮುಂದೆ ಹೋಗೋದಿಲ್ಲ ಅವರು. ಏನು ಅಂತಂದರೆ, ಪರಮಾತ್ಮ ನಮಗೆ ರಕ್ಷಕನಾಗಿದ್ದಾನೆ. ಹೇಗೆ ರಕ್ಷಕನಾಗಿದ್ದಾನೆ ಅಂತಂದರೆ, ನಮ್ಮ ಕಣ್ಣುಗಳು ಎಷ್ಟು ಮತ್ತು ಇವತ್ತು ಆ ಕಣ್ಣು ಎಷ್ಟು ಸೂಕ್ಷ್ಮವಾಗಿದೆ ಅಂತಂದರೆ, ಕಣ್ಣಿನಲ್ಲಿ ಒಂದು ಸಣ್ಣ ಮಣ್ಣಿನ ಕಣ ಅಲ್ಲಿ ಒಳಗಿದ್ದರೆ ಸಹಿಸೋದಿಲ್ಲ. ಅದು ಬಹಳ ಪದಾರ್ಥಗಳು ಬೇಡ, ಕಣ್ಣಿನಲ್ಲಿ ಒಂದು ಸಣ್ಣ ಮಣ್ಣಿನ ಕಣ ಒಳಗೆ ಹೋಗೋ ಹಾಗಿಲ್ಲ.
ಒಂದು ಕಣ ಮಣ್ಣು ಒಳಗೆ ಹೋದರೆ ಹಿಂಸೆ ಆಗ್ತದೆ, ಬಹಳ ಹಿಂಸೆ ಆಗ್ತದೆ. ಅದಕ್ಕೆ ದೇವರು ಒಂದು ವ್ಯವಸ್ಥಿತವಾದ ಅದಕ್ಕೊಂದು ಆಚ್ಛಾದನೆಯನ್ನು, ಅದಕ್ಕೊಂದು ರಕ್ಷಕನನ್ನು ದೇವರಿಗೆ ಕೊಡಬೇಕಾಗಿದೆ. ಅದಕ್ಕೆ ರೆಪ್ಪೆಯನ್ನು ಕಣ್ಣಿನ ರಕ್ಷಕನನ್ನಾಗಿ ಮಾಡಿದ. ಆ ರೆಪ್ಪೆ ಕಣ್ಣಿಗೆ ಇನ್ನೇನಾದರೂ ಆಘಾತ ಆಗ್ತದೆ ಅಂತ ತಿಳಿದ ಕ್ಷಣದಲ್ಲಿ ತಾನು ಮುಚ್ಕೊಂಡು ಬಿಡ್ತದೆ. ಅದಕ್ಕೇನೂ ತೊಂದರೆ ಆಗದೇ ಇದ್ದ ಹಾಗೆ ರಕ್ಷಕನಾಗಿ ನಿಲ್ತದೆ. ಕಣ್ಣಿಗೆ ರೆಪ್ಪೆ ಇದು ರಕ್ಷಕ. ರೆಪ್ಪೆಗೆ ಇನ್ಯಾರಾದರೂ ರಕ್ಷಕರಿದ್ದಾರಾ? ನಾವು ಬಹಳ ಅಂದರೆ ಚಸ್ಮಾ ಹಾಕ್ಕೊಳ್ತೇವೆ. ಈ ಚಸ್ಮಾ ಏನು ಕೆಲಸಕ್ಕೆ ಬರೋದಿಲ್ಲ ಇದು. ಆದರೆ ಕಣ್ಣಿಗೆ ಮಾತ್ರ ಎಷ್ಟು ಸುಭದ್ರವಾದಂತಹ, ಎಷ್ಟು ಸೂಕ್ಷ್ಮವಾಗಿದೆ ಕಣ್ಣು. ಅದಕ್ಕೆ ಇನ್ನೇನಾದರೂ ಕಬ್ಬಿಣದ್ದೋ ಅಥವಾ ಇನ್ನೇನಾದರೂ ಒಂದು ಬೇರೆ ಧಾತುವಿನ ಒಂದು ಮುಚ್ಚಳವನ್ನು ಮಾಡಿದರೆ ಎಂತಹ ಸಮಸ್ಯೆ ಆಗ್ತಾಯಿತ್ತು. ಎಷ್ಟು ಮೃದುವಾದ ರೆಪ್ಪೆಯನ್ನು ದೇವರನ್ನು ಸೃಷ್ಟಿ ಮಾಡಿದ್ದಾನೆ. ಆ ಮೃದುವಾದ ರೆಪ್ಪೆ ಕಣ್ಣುಗಳನ್ನು ಮುಚ್ಚಿಕೊಳ್ತದೆ, ಕಣ್ಣುಗಳನ್ನು ರಕ್ಷಣೆ ಮಾಡುತ್ತದೆ. ಹಾಗೆ ದೇವರು ತಾನು ನಮ್ಮನ್ನು ರಕ್ಷಣೆ ಮಾಡುವಾಗ ರೆಪ್ಪೆಗಳಂತೆ ಅತ್ಯಂತ ಮೃದುವಾಗಿ ರಕ್ಷಣೆ ಮಾಡೋದು ನಾನಾ ರೀತಿಯಲ್ಲಿದೆ. ಕೆಲವರು ರಕ್ಷಣೆ ಮಾಡ್ತಾರೆ, ಬಹಳ ಬೈತಾರೆ, ಬಹಳ ಅಂತಾರೆ, ಕೆಲವರು ಹೊಡಿತಾರೆ, ಆದರೂ ನಮ್ಮವರು ಅಂತ ಹೇಳ್ಕೊಳ್ತಾರೆ. ಇಂತಹ ರಕ್ಷಣೆ ದೇವರು ಮಾಡೋದಿಲ್ಲ. ಅತ್ಯಂತ ಮೃದುವಾದ, ಅತ್ಯಂತ ಪ್ರೀತಿಯುಕ್ತವಾದ ರಕ್ಷಣೆಯನ್ನು ದೇವರು ತಾನು ಮಾಡ್ತೇನೆ ಅಂತ ತೋರಿಸೋದಕ್ಕಾಗಿ ಈ ರೆಪ್ಪೆಯನ್ನು ದೇವರು ಕಣ್ಣಿಗೆ ಕೊಟ್ಟ ಅಂತ. ಇಂತಹ ರಕ್ಷಣೆ ನನ್ನದು ಅಂತ ದೇವರು ಅದನ್ನು ತೋರಿಸಿದ್ದಾನೆ. ಇದು ಸುಮ್ಮನೆ ನಾನು ಇಲ್ಲಿ ಒಂದು ಮಹಿಮೆ ಹೇಳಬೇಕು ಅಂತ ಹೇಳಲಿಕ್ಕೆ ಹೊರಟದ್ದಲ್ಲ. ಪ್ರಹ್ಲಾದನನ್ನು ರಕ್ಷಣೆ ಮಾಡುವಾಗ, ಧ್ರುವರಾಜರನ್ನು ರಕ್ಷಣೆ ಮಾಡುವಾಗ ದೇವರು ಹೀಗೆ ಮಾಡಿದ್ದು. ಅತ್ಯಂತ ಮೃದುವಾಗಿ ದೇವರು ಅಲ್ಲಿ ರಕ್ಷಣೆಯನ್ನು ಮಾಡಿದ್ದನ್ನು ಕೇಳ್ತೇವೆ. ಅಂದರೆ ಹೇಗೆ ಕಣ್ಣಿಗೆ ರಕ್ಷಣೆಯಾಗಿ ಕೈ ಮೈ ತಿಣ್ಣಿಗೊದಗುವ ತೆರದಿ, ಬಹಳ ಮೈ ತುರಿಸ್ತಿರ್ತದೆ, ಆವಾಗ ನೇರವಾಗಿ ಕೈ ನನ್ನ ದೇಹವನ್ನು ಪರ್ಚ್ಕೊಳ್ಳಿಕ್ಕೆ ಆರಂಭ ಮಾಡ್ತದೆ. ಬಹಳ ತಿಂಡಿ ಇದೆ, ಅದಕ್ಕಾಗಿ ನಾನು ಪರ್ಚ್ಕೊಳ್ಬೇಕು ಅಂತ ಕೈ ಬರ್ತದೆ. ಅದು ಆ ನೋವನ್ನು ಹೋಗಲಾಡಿಸ್ತದೆ. ಜೊತೆಗೆ ಈ ಹಣ್ಣುಗಳಿದೆಯಲ್ಲ, ಹಣ್ಣುಗಳನ್ನು ತಿಂತೇವೆ, ನಾನಾ ಹಣ್ಣುಗಳನ್ನು ತಿನ್ನೋದಕ್ಕೆ ಬೇಕಾದದ್ದು ಹಲ್ಲುಗಳು. ಹಲ್ಲುಗಳಿಂದಲೇ ಹಣ್ಣನ್ನು ಅಗದು ತಿನ್ನಬೇಕು ನಾವು ಅಷ್ಟೇ. ಆ ತಿಂದ ಮೇಲೆ ರಸ ಇದೆಯಲ್ಲ, ಆ ರಸವನ್ನು ನಾಲಿಗೆ ಆ ರಸವನ್ನು ಆಸ್ವಾದನೆ ಮಾಡ್ತದೆ. ಆ ರಸವನ್ನು ಮತ್ತು ಹಲ್ಲು ತಾನು ಜಗಿದು ನಾಲಿಗೆಗೆ ರಸವನ್ನು ಕೊಡ್ತದೆ. ಹೇಗೋ ಹಾಗೆ ಪರಮಾತ್ಮ ನಮಗೆಲ್ಲ ಸುಖ ಉಣಬಡಿಸ್ತಾನೆ. ತಾನು ಹಲ್ಲುಗಳ ಸ್ಥಾನದಲ್ಲಿ ಇದ್ದು ಮತ್ತು ಉತ್ತಮವಾದ ರೀತಿಯಲ್ಲಿ ನಮಗೆ ಸುಖವನ್ನು ನೀಡೋದಕ್ಕೆ ಪರಮಾತ್ಮ ಕಾರಣನಾಗ್ತಾನೆ ಅಂತ ಹೀಗೆ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಜಗನ್ನಾಥದಾಸರ ಈ ಉಪಮಾನಗಳನ್ನು ನೋಡ್ತಾ ಇದ್ದರೆ ದೇವರನ್ನು ಬಿಟ್ಟು ಆಚೆ ಈಚೆ ಸರದೇ ಇಲ್ಲ ಅವರು. ಎಲ್ಲಿಯೂ ದೃಷ್ಟಾಂತವನ್ನು ಕೊಟ್ಟರೂ ಭಗವನ್ಮಯವಾಗಿ ಭಗವಂತನಿಗಾಗಿಯೇ ಉಪಮಾನಗಳನ್ನು ಅವರು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಪರಮಾತ್ಮ ಇಷ್ಟೆಲ್ಲ ಜಗತ್ತಿನ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದಾನೆ. ಇನ್ನೊಂದು ದೃಷ್ಟಾಂತ ಹೇಳಿ ಮುಗಿಸ್ತೇನೆ. ಇಷ್ಟೆಲ್ಲ ಪರಮಾತ್ಮ ಜಗತ್ತಿನ ಸಂಬಂಧಗಳನ್ನು ಇಟ್ಟುಕೊಂಡಿದ್ದಾನೆ. ಹಾಗಾದರೆ ಅವನಿಗೆ ಈ ಜಗತ್ತಿನ ಸಂಬಂಧ ಇದು ಲೇಪ ಆಗುವುದಿಲ್ಲೇನು? ನಮಗೆಲ್ಲ ಹೇಗೆ ಅಂದರೆ ಎಲ್ಲಾದರೂ ಒಂದು ಕಡೆಗೆ ಬಂದರೆ ಅಲ್ಲೇ ಅಂಟ್ಕೊಂಡು ಬಿಡ್ತೇವೆ ನಾವು. ಅಲ್ಲಿಂದ ಮತ್ತೆ ಯಾರಾದರೂ ಮುಂದೆ ಕರ್ಕೊಂಡು ಹೋಗ್ಬೇಕು ನಮ್ಮನ್ನು. ಇಲ್ಲಿ ಕೂಡಬೇಡಿ, ಹೇಳಿ ನೀವು ಬೇರೆ ಕಡೆ ಹೋಗೋಣ ಅಂತ. ಹಾಗಿದೆ ನಮ್ಮ ಪರಿಸ್ಥಿತಿ. ಆದರೆ ದೇವರು ಹೇಗಿದ್ದಾನೆ ಅಂತಂದರೆ ಅದಕ್ಕೆ ಬಹಳ ಸುಂದರವಾಗಿ ದಾಸರು ಹೇಳ್ತಾರೆ. ಕಾದ ಕಬ್ಬಿಣ ಹಿಡಿದು ಬಡಿಯಲು ವೇದನೆಯು ಲೋಹಗಳಿಗಲ್ಲದೆ ಆದುದೇನೈ ಅನಳಗ ವ್ಯಥೆಯೇನು ಅಂತ. ಆ ಕಬ್ಬಿಣವನ್ನು ಮತ್ತೆ ಜೋರಾಗಿ ಅದನ್ನು ಕೆಂಪಾಗಿ ಕಾಯಿಸಿ ಕಮ್ಮಾರ ಅದನ್ನು ಬಡಿತಾನೆ. ಬಡಿದ್ರೆ ವೇದನೆ ಯಾರಿಗೆ? ಲೋಹಗಳಿಗೆ ವೇದನೆ. ಅಲ್ಲಿ ಕಾಣ್ತಾ ಇರೋದೇನು? ಅಗ್ನಿ. ಅಗ್ನಿಗೆ ವೇದನೆ ಆಗ್ತಾ ಇದೆ ಅಂತ ಅನ್ನಿಸ್ತದೆ, ಅದು ಭ್ರಮೆ. ಅದು ವೇದನೆ ಯಾರಿಗೆ ಆಗ್ತಾ ಇದೆ? ವೇದನೆ ಅದು ಲೋಹಕ್ಕೆ ಅಂತ, ಅಗ್ನಿಗೆ ಅಲ್ಲ ಅದು. ಹಾಗೆ ಈ ಜಗತ್ತಿನ ಸಂಬಂಧ ದೇವರಿಗಿದ್ದರೂ ಕೂಡ ಇಲ್ಲಿ ಆಗುವ ದುಃಖ
ಮತ್ತು ದುಮ್ಮಾನಗಳ ವೇದನೆ ಇದು ಜೀವನಿಗೆ ಹೊರತು ಪರಮಾತ್ಮನಿಗೆ ಅಲ್ಲ. ಈ ಒಂದು ಮಹಿಮೆಯನ್ನು ತಿಳಿಸೋದಕ್ಕೆ ಸುಂದರವಾದ ದೃಷ್ಟಾಂತವನ್ನು ಜಗನ್ನಾಥದಾಸರು ಇಲ್ಲಿ ತಿಳಿಸ್ತಾರೆ. ಮಕ್ಕಳು ಆಟ ಆಡ್ತಾ ಇರ್ತವೆ. ಆಟ ಆಡುವಾಗ ಉಸುಕಿನ ಮನೆಯನ್ನು ಮಾಡ್ತವೆ. ಮನೆಯನ್ನು ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿ ಮನೆಯನ್ನು ಒದ್ದು ಹೋಗಿಬಿಡ್ತವೆ. ಆಟ ಆಯಿತು ಅಂತ ಹೇಳಿ ಆಟ ಮುಗಿಸಿ ಆ ಮನೆಯನ್ನು ಕೆಡಿಸಿ ಹೋಗಿಬಿಡ್ತವೆ. ಹಾಗೆ ದೇವರು ಈ ಜಗತ್ತನ್ನು ಒಂದು ಉಸುಕಿನ ಮನೆಯಾಗಿ ಕಟ್ತಾನಂತೆ. ಉಸುಕಿನ ಮನೆಯಾಗಿ ಈ ಜಗತ್ತನ್ನು ಕಟ್ತಾನೆ. ಯಾಕೆ ಕಟ್ತಾನೆ? ದೇವರು ಈ ಜಗತ್ತಿನ ಮತ್ತು ಸೃಷ್ಟಿಯನ್ನು ಮಾಡೋದಕ್ಕೆ ದೇವರು ತನ್ನ ಸುಖೋದ್ರೇಕದಿಂದ ಇಲ್ಲಿ ಪ್ರವರ್ತನಾಗಿದ್ದಾನೆ. ಆಟಕ್ಕಾಗಿ ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡಿದ. ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು ಭಗವಂತನ ಆಟಿಗೆ. ಆ ಜಗತ್ತಿನ ಎಲ್ಲ ವಸ್ತುಗಳನ್ನು ಆಟಿಗೆಯನ್ನಾಗಿ ಮಾಡಿಕೊಂಡು ದೇವರು ಸ್ವಲ್ಪ ಹೊತ್ತು ಅವುಗಳ ಜೊತೆಗೆ ಆಟ ಆಡ್ತಾನೆ, ಅದನ್ನು ಎತ್ತಿ ಬಿಸಾಕಿ ಬಿಡ್ತಾನೆ ಅಷ್ಟೇ. ಹೇಗೆ ಮಕ್ಕಳು ಆಟಕ್ಕಾಗಿ ಮನೆಯನ್ನು ಕಟ್ಟಿ ಅದನ್ನು ಮತ್ತೆ ಕೆಡವಬೇಕೋ ಹಾಗೆ ದೇವರು ಈ ಜಗತ್ತನ್ನು ತನ್ನ ಲೀಲಾ ವಿನೋದಕ್ಕಾಗಿ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ನಾವೆಲ್ಲ ವಸ್ತುಗಳನ್ನ ಸೃಷ್ಟಿ ಮಾಡುವಾಗ ಎಷ್ಟು ಶ್ರಮ ಪಡ್ತೇವೆ. ಒಂದು ಅಡಿಗೆ ಆಗಬೇಕು, ಧನುರ್ಮಾಸದ ಬೆಳಗ್ಗೆ ನೈವೇದ್ಯ ಹುಗ್ಗಿ ಸಿದ್ಧ ಆಗಬೇಕು ಅಂದರೆ 3 ಗಂಟೆಗೆ ಏಳಬೇಕು. ಅದಕ್ಕೆ ಎಲ್ಲ ವಿಧವಾದ ಪದಾರ್ಥಗಳ ಸಿದ್ಧತೆ ಮಾಡಿಕೊಳ್ಬೇಕು. ಅದೆಲ್ಲವನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಬೇಕು. ನಾವು ಶ್ರಮಪಟ್ಟು ನಾವು ಕಾರ್ಯ ಮಾಡಬೇಕು. ಆದರೆ ದೇವರು ಜಗತ್ತಿನ ವ್ಯಾಪಾರದಲ್ಲಿ ತೊಡಗುವಾಗ ಯಾವುದೇ ಆಯಾಸ ಇಲ್ಲದೆ ದೇವರು ಜಗತ್ತಿನ ವ್ಯಾಪಾರದಲ್ಲಿ ಪ್ರವರ್ತನಾಗ್ತಾನೆ ಅಂತನ್ನೋ ವಿಚಾರವನ್ನು ಹೀಗೆ ತಿಳಿಸ್ತಾರೆ. ಇನ್ನೂ ಅನೇಕ ವಿಷಯಗಳನ್ನು ಜಗನ್ನಾಥದಾಸರು ತಮ್ಮ ಗ್ರಂಥದುದ್ದಕ್ಕೂ ನಿರೂಪಣೆ ಮಾಡಿಕೊಡ್ತಾರೆ. ಅಂತಹ ಅನೇಕ ಅಪೂರ್ವ ಉಪಮಾನಗಳನ್ನು ಒಳಗೊಂಡಂತಹ ಬೃಹತ್ತಾದ ಕೃತಿ ಅದು ಹರಿಕಥಾಮೃತಸಾರ. ಅದನ್ನು ಮತ್ತಷ್ಟು ಓದುವ, ಅದನ್ನು ತಿಳಿದುಕೊಳ್ಳುವ ಒಂದು ವಿಶೇಷ ಸೌಭಾಗ್ಯವನ್ನು ಮತ್ತು ಜಗನ್ನಾಥದಾಸರು ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಇಲ್ಲಿ ನನಗೆ 2 ಮಾತುಗಳನ್ನು, ಇದು ನಿಜವಾಗಿಯೂ ಕೂಡ ನನ್ನ ಉಪನ್ಯಾಸದ ವಿಷಯ ಅಲ್ಲ, ಗುರುಗಳು ಅನುಗ್ರಹ ಮಾಡಿ ಈ ವಿಷಯವನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಗುರುಗಳಿಗೆ ಮತ್ತೊಮ್ಮೆ ನಾನು ನನ್ನ ಅನೇಕ ವಂದನೆಗಳನ್ನು ತಿಳಿಸ್ತಾ, ಇಲ್ಲಿಯ ಪದಾಧಿಕಾರಿಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ಈ 2 ಮಾತುಗಳನ್ನು ಅಸ್ಮದ್ಗುರುವಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಸೀತಾಪತಿ ಶ್ರೀರಾಮಚಂದ್ರ ದೇವರಲ್ಲಿ ಸಮರ್ಪಣೆ ಮಾಡ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ತಿರುಮಲರಾವ್ ಇವರ ಒಂದು ದತ್ತಿಯಲ್ಲಿ ನಡೆದಂತಹದ್ದು. ಇಲ್ಲಿಗೆ ಇವತ್ತಿನ ಅಧಿವೇಶನ ಮುಕ್ತಾಯವಾಗ್ತಾ ಇದೆ. ನಾಳೆ ಸರಿಯಾಗಿ 7ರಿಂದ 7:15 ಒಳಗೆ ವಿದ್ಯಾರ್ಥಿಗಳ ಅನುವಾದ ಪ್ರಾರಂಭ ಆಗ್ತದೆ. ವಿದ್ಯಾರ್ಥಿಗಳು ಕೂಡ ಅವಶ್ಯವಾಗಿ ಬರಬೇಕು. ನಾಳೆ ಹೇಳಿದಂತೆ 6ರಿಂದ 7 ವಿಶೇಷ ಉಪನ್ಯಾಸಗಳಿದೆ. ದಯಮಾಡಿ